ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ದಯಮಾಡಿ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು. ಆಮೇಲೆ ಶೇರ್ ಮಾಡಿ, ನಿಮ್ಮ ಮನದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಯಾವತ್ತು ದಿನದ ಬ್ಲಾಗ್ ಅಂತಂದರೆ ಶನಿವಾರದ ಬ್ಲಾಗ್. ಇದು ಶನಿವಾರದ ವಿಡಿಯೋ ಆಗಿರುತ್ತೆ. ಅವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಪೂಜೆ ನಡೀತಾ ಇದೆ. ಇವತ್ತೊಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತ ಪೂರ್ತಿ ವಿಡಿಯೋನ ನೋಡಿ. ಕೊನೆಯದಾಗಿ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ನಮ್ಮ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಇದು ಶನಿವಾರ ದಿನ ನನ್ನ ಮಗನು ಪೂಜೆಯಲ್ಲಿ ಭಾಗಿಯಾಗಿಬಿಟ್ಟು ಅವನು ದೇವ್ರ ಪೂಜೆ ಮಾಡ್ತಾಯಿದ್ದಾನೆ. ನಾನಿವತ್ತೊಂದು ಮುಖ್ಯವಾದ ವಿಷಯ, ಅದು ಎಲ್ಲ ನಮ್ಮ ಪ್ರೀತಿಯ ಅಣ್ಣಂದಿರಿಗೆ, ತಮ್ಮಂದಿರಿಗೆ, ಆಮೇಲೆ ನಮ್ಮ ಅಕ್ಕ ತಂಗಿಯಂದಿರಿಗೆ, ಪ್ರಪಂಚದಲ್ಲಿರೋ ಎಲ್ಲ ವ್ಯಕ್ತಿಗಳಿಗೂ ಅನ್ವಯವಾಗುವಂತಹ ವಿಚಾರವನ್ನು ನಾನಿವತ್ತು ಮಾತಾಡ್ತಾಯಿದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ನಾನು ಯಾವ ವಿಚಾರದ ಬಗ್ಗೆ ಪರ್ಟಿಕ್ಯುಲರಾಗಿ ಮಾತಾಡ್ತಾಯಿದ್ದೀನಿ, ನಾನು ಮಾತಾಡಿದ್ದು ವಿಚಾರ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ಮೊನ್ನೆ ಪ್ರೋಗ್ರಾಮ್ಗೆ ಹೋದಾಗ ಅಣ್ಣಾರು ಪರಿಚಯ ಆಗಿದ್ದರು. ಬಂದುಬಿಟ್ಟು ನಾನು ಕಾಲ್ ಮಾಡಿ ಹೇಳಿದ್ದೆ, ಬನ್ನಿ ಅಣ್ಣ, ನಾನು ರಾಖಿ ಕಟ್ಟಬೇಕು ಅಂತ ಹೇಳಿ. ಹಂಗಾಗಿ ಬಂದಿದ್ದರು. ಅದು ಇಲ್ಲೇ ಕುರುಗೋಡು ಪಕ್ಕ ಸೋಮಲಾಪುರ ಗ್ರಾಮದವರು. ಪಾಪ ನನಗೆ ಹೇಳಿದ ಮಾತಿಗೆ ಒಂದೇ ಮಾತಿಗೆ ಅವರು ಬಂದು ರಾಖಿ ಕಟ್ಟಿಸ್ಕೊಂಡು ಹೋದರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅವರ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನಮಗೆ ಒಡ ಹುಟ್ಟಿದವ್ರಿಗಿಂತ ಹೆಚ್ಚಂತಲೇ ಅಂದ್ಕೋಬೇಕು ಅವರು. ಅದಕ್ಕಂತೂ ಹೆಚ್ಚಾಗಿಯೇ ಅಕ್ಕ ಅಕ್ಕ ಅಂತೇಳಿ ತುಂಬ ಪ್ರೀತಿ ಮಾಡ್ತಾರೆ. ಆ ಪ್ರೀತಿನ, ವಿಶ್ವಾಸನ, ಸಂಬಂಧನ ಹಾಗೆ ಉಳಿಸ್ಕೋಬೇಕಂತ ನಾನು ರಾಖಿ ಕಟ್ಟೋಣ ಬನ್ನಿ ಅಂತ ಅಂದಿದ್ದಕ್ಕೆ ಬಂದರು. ಅವರು ಉಡುಗೊರೆಯಾಗಿ ಸೀರೆನೂ ತೊಗೊಂಡು ಬಂದುಬಿಟ್ಟಿದ್ರು. ಗೊತ್ತಾಗಲೇ ಇಲ್ಲ ನನಗೂ ಕೂಡ. ಖುಷಿ ಆಯಿತು, ತಂದಿದ್ದು ಕೂಡ ನನಗೆ ಬಹಳ ಸಂತೋಷ ಆಯಿತು. ರಾಖಿ ಕಟ್ಟಿದ್ದಕ್ಕೆ ಇಬ್ಬರು ಒಂದೊಂದು ಸೀರೆ ಕೊಟ್ಟು ಮತ್ತು ದುಡ್ಡನ್ನು ಕೊಟ್ಟರು. ಬೇಡ ಅಂತ ಅಂದೆ, ಆದರೂ ಕೂಡ ಕೊಟ್ಟರು. ನಿಜವಾಗ್ಲೂ ಇವ್ರ ಕೃತಜ್ಞತೆನ ಎಷ್ಟು ಸಲ್ಲಿಸಿದ್ರು ಸಾಲದು ಅಂತ ಅಂದ್ಕೋತೀನಿ. ಯಾವ ಸಂಬಂಧ ಕೊನೆವರೆಗೂ ಇರುತ್ತೋ ಇಲ್ವೋ ಗೊತ್ತಿಲ್ಲ. ರಕ್ತ ಸಂಬಂಧಕ್ಕಿಂತ ಮೀರಿದ್ದು ಈ ರಕ್ಷಾಬಂಧನ. ರಕ್ಷಾಬಂಧನದಿಂದ ಎಷ್ಟೋ ಸಂಬಂಧಿಗಳು ಕೊನೆಯವರೆಗೂ ಉಳಿಯುತ್ತೆ. ಹಾಗಾಗಿ ನಾನು ಕೂಡ ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಮತ್ತು ನನ್ನ ಫ್ರೆಂಡ್ ಮಂಜುಳನೂ ಕಟ್ಟಿದ್ಲು. ಅವಳಿಗೂ ಪಾಪ ಅವಳ ಅಭಿಮಾನ, ಅವ್ರಿಗೂ ಕೂಡ ಅವಳ ಮೇಲೆ ಅಂದರೆ ತುಂಬ ಅಭಿಮಾನ. ಅವಳಿಗೂ ಕೂಡ ಅವ್ರ ಮೇಲೆ ಭಾಳ ಅಭಿಮಾನ. ಹಂಗಾಗಿ ಅವಳು ಕೂಡ ಕಟ್ಟಿದ್ಲು. ಭಾಳ ಖುಷಿಯಾಯಿತು. ಯಾಕಂದರೆ ನನಗಂತೂ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಂತೂ ಇಲ್ಲ. ನನಗೆ ಒಡ ಹುಟ್ಟಿದವರು ಅಂತ ಯಾರಿಲ್ಲ. ನಾನು ನಮ್ಮ ತಂಗಿ ಇಬ್ಬರೇ ಇರೋದು. ಹಾಗಾಗಿ ಇವರನ್ನೇ ನಾನು ಒಡ ಹುಟ್ಟಿದವರು ಅಂತ ಅಂದ್ಕೊಂಡಿದ್ದೀನಿ. ಒಂದು ಕಾಲ್ ಮಾಡಿ ಕರೆದಿದ್ದಕ್ಕೆ ಕರೆದ ತಕ್ಷಣ ಬಂದ್ರಲ್ಲ, ಭಾಳ ಅಂದರೆ ಭಾಳ ಖುಷಿಯಾಯಿತು. ಈ ನಮ್ಮ ಸಂಬಂಧ ಕೊನೆಯೇ ಉಸಿರಿರೋವರೆಗೂ ಹೀಗೆ ಇರಲಿ ಅಂತ ಆ ದೇವರಲ್ಲಿ ಕೇಳಿಕೊಂಡು ರಾಖಿಯನ್ನು ಕಟ್ಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದೆರಡು ಫೋಟೋಶೂಟ್ ಮಾಡ್ಕೊಂಡ್ವಿ. ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಮಾಡ್ಕೊಂಡ ನಂತರ ನೆಕ್ಸ್ಟು ನಾನು ಯಾವ ಮ್ಯಾಟ್ರಿಗೆ ಬಂದಿದ್ದೆ ಆ ವಿಚಾರಕ್ಕೆ ಬರ್ತೀನಿ. ಮನೇಲಿ ಪೂಜೆ ಮಾಡಿಬಿಟ್ಟು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಅಂತ ಹೇಳಿಬಿಟ್ಟು ದೇವರ ನೆನೆಸ್ಕೊತ, ದೇವ್ರ ಶ್ಲೋಕಗಳನ್ನು ಹೇಳ್ಕೊತ ತುಪ್ಪದ ದೀಪವನ್ನು ಹಚ್ಚಿದೆ. ತುಪ್ಪದ ದೀಪವನ್ನು ಹಚ್ಚುವಾಗ ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಚಾರ ಕಾಡ್ತಾಯಿತ್ತು. ಯಾಕಂದರೆ ಪ್ರತಿ ಶನಿವಾರನೂ ಪೂಜೆ ಆದ ನಂತರ ನಾನು ಒಂದು ಶ್ಲೋಕನಾದರೂ ಭಗವದ್ಗೀತೆನ ಪ್ರತಿ ಶನಿವಾರನೂ ಓದ್ತೀನಿ. ಬಟ್ ಈ ಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ಏನೋ ಒಂಥರ ಕಸಿವಿಸಿ ತಳಮಳ. ಆದ್ರೂ ಓದೋಣ, ಅದೇನಾಗುತ್ತೋ ಆಗಲಿ, ನೋಡೋಣ ಹೆಂಗಿರುತ್ತೆ ಅಂತ ದೇವರಿಗೆ ನಾನು ನೈವೇದ್ಯವನ್ನೆಲ್ಲ ಇಟ್ಟು ಪೂಜೆ ಎಲ್ಲನೆಲ್ಲ ಮಾಡಿ ತುಪ್ಪದ ದೀಪವನ್ನು ಬೆಳಗಿದೆ.
ಬೆಳಿಗ್ಗೆ ಒಂದು ವಿಚಾರದ ಬಗ್ಗೆ ನಿಮ್ಮ ಹತ್ರ ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮಾತಾಡೋಣ ಅಂತ ಅಂದ್ಕೊಂಡು ಪೂಜೆ ಮುಗಿದ್ಮೇಲೆ ಮಾತಾಡೋಣವಾ ಅಥವಾ ಮೊದಲು ಮಾತಾಡೋಣವಾ, ಹೇಗೆ ಮಾಡೋಣ ಅಂತ ವಿಚಾರ ಮಾಡಿ ಪೂಜೆ ಮಾಡಿದೆ. ಆಮೇಲೆ ಪೂಜೆ ಮಾಡಿದ ತಕ್ಷಣ ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿದೆ. ನಿಧಾನವಾಗಿ ನಾನು ಇಷ್ಟು ದಿನ ಎಲ್ಲಿವರೆಗೂ ಓದಿದ್ನೋ ಅಲ್ಲಿವರೆಗೂ ಟ್ಯಾಗ್ ಹಾಕಿದ್ದೆ, ಟ್ಯಾಗ್ ಹಾಕಿ ನಿಲ್ಲಿಸಿದ್ದೆ. ನೆಕ್ಸ್ಟ್ ಓದೋಣ ಅಂತ ಹೇಳ್ಬಿಟ್ಟು ಭಗವದ್ಗೀತೆ ಬುಕ್ ತೆಗೆದ್ರೆ ನಾನು ದೇವರ ಕೃಪೆ ನೋಡಿ ಹೇಗಿದೆ, ಯಾವ ವಿಚಾರ ಬಗ್ಗೆ ನಾನು ಮಾತಾಡಬೇಕು ಅಂತ ಇದ್ದೀನೋ ಅಲ್ಲಿ ನಾನು ತೆಗೆದಿರುವಂತಹ ಪೇಜ್ನಲ್ಲಿ ಅದೇ ವಿಚಾರ ಬಂದಿದೆ. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದರೆ ಬಹಳ 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 ಅಂದರೆ ಬಹಳ ಖುಷಿ ಆಯಿತು. ಇವತ್ತು ಯಾವ ವಿಚಾರದ ಬಗ್ಗೆ ನಾನು ಮಾತಾಡಬೇಕು, ವಿಷಯನ ನಿಮ್ಮ ಮುಂದೆ ಹಂಚ್ಕೋಬೇಕಂತಿದ್ದೀನೋ ಅದೇ ವಿಚಾರನೇ ಅದರಲ್ಲಿ ಬಂದಿತ್ತು. ಹಾಗಾಗಿ ಯಾಕೋ ಇವತ್ತು ಓದೋಕ್ಕೆ ಮನಸ್ಸಿರಲಿಲ್ಲ, ಆದರೂ ಆ ವಿಚಾರ ಬಂದಿದ್ದು ನೋಡಿ ಬಹಳ ಖುಷಿಯಾಗಿ ಶ್ಲೋಕನೂ ಅದೇ ಬಂದಿದೆ, ನಿಮ್ಮ ಹತ್ರ ವಿಚಾರನೂ ಅದೇ ಹಂಚ್ಕೋಬೇಕಂತಿದ್ದೀನಿ ಅಂತೇಳಿ ನಾನು ಆ ಶ್ಲೋಕನ ಮೊದಲು ಸಂಪೂರ್ಣವಾಗಿ ಓದಿದೆ. ಅದಕ್ಕಾಗಿ ಓದಿದ ತಕ್ಷಣ ನೆಕ್ಸ್ಟ್ ಮತ್ತೆ ಒಂದ್ಸಲ ದೀಪ ಹಚ್ಚಿ ಪೂಜೆ ಮಾಡಿ ಅವ್ರನ್ನೂ ಕೂಡ ನಾನು ಪ್ರಚೋದನೆ ಮಾಡಿದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿನ ಒಂದು ಅನಿಸಿಕೆಗೆ ನಾನು ಈ ಥರ ವಿಡಿಯೋಸ್ ಮಾಡ್ತೀನಿ. ಖಂಡಿತ ನಾನು ಪ್ರತಿ ಶನಿವಾರನೂ ಒಂದು ಶ್ಲೋಕನಾದರೂ ನಾನು ಭಗವದ್ಗೀತೆನ ಓದ್ತೀನಿ. ನಾನು ಯಾವತ್ತು ಭಗವದ್ಗೀತೆಯನ್ನು ನಮ್ಮ ಮನೆಗೆ ತೊಗೊಂಬಂದು ನಾನು ಓದೋಕ್ಕೆ ಶುರು ಮಾಡಿದ್ನೋ ಅವತ್ತಿಂದ ನನಗೆ ಒಳ್ಳೆಯದಾಗಿದೆ, ನನ್ನ ಮನಸ್ಥಿತಿನೇ ಬಂದಿದೆ. ಕೆಲವು ಯಾರೋ ಕೆಟ್ಟ ಜನಗಳು ನನ್ನ ಬಗ್ಗೆ ಕೆಟ್ಟಗಳು ಮಾತಾಡ್ತಾರೆ ಅಂತ ನನ್ನ ಪರಿಸ್ಥಿತಿ ಇದಾಗಿದೆ ಅಂತಲ್ಲ. ನಾನು ಈ ಭಗವದ್ಗೀತೆ ನನ್ನ ಮನೆಗೆ ಬಂದಾಗಿಂದ ದೇವರ ಆಶೀರ್ವಾದ ಸಂಪೂರ್ಣ ನನ್ನ ಮೇಲಿದೆ ಅನಿಸುತ್ತೆ. ನೀವು ಕೂಡ ಪೂಜೆಗಳನ್ನು ಮಾಡಿ, ನೀವು ಕೂಡ ದೇವರಿಗೆ ಹರಕೆಗಳನ್ನು ಕಟ್ಕೊಳ್ಳಿ. ಆದಷ್ಟು ಭಗವದ್ಗೀತೆನ ನೀವು ಸಹ ಓದಿ. ಖಂಡಿತವಾಗಿಯೂ ಇವತ್ತಲ್ಲ ಅಂದರೆ ಮುಂದೊಂದು ದಿನವಾದರೂ ಖಂಡಿತ ನೀವು ಅಂದ್ಕೊಂಡ ಕೆಲಸ ನೆರವೇರುತ್ತೆ. ನಾನು ಈಗಾಗಲೇ 40ನೇ ಶ್ಲೋಕಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, 40ನೇ ಶ್ಲೋಕದಿಂದ ಭಾವಾರ್ಥ ಅಲ್ಲಿಗೆ ನಿಂತೋಯ್ತು. ಬದುಕಿನ ಶಾಂತಿ, ಶ್ರೇಯಸ್ಸು ಮತ್ತು ಆಧ್ಯಾತ್ಮಿಕ ಮುನ್ನಡೆಗಳನ್ನು ಸಾಧಿಸಲು ಮಾನವ ಕುಲದಲ್ಲಿ ಅನಿವಾರ್ಯವಾದ ಮೂಲಾಧಾರವೆಂದರೆ ಒಳ್ಳೆಯ ಜನತೆ. ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಒಳ್ಳೆಯ ಜನರೇ ಉಳಿಯುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ರೂಪಿಸಲಾಗಿತ್ತು. ಇಂತಹ ಜನತೆಗೆ ಸ್ತ್ರೀಯರ ಪಾತಿವ್ರತ್ಯ ಮತ್ತು ನಿಷ್ಠೆಯ ಆಧಾರ. ಮಕ್ಕಳು ಹೇಗೆ ಸುಲಭವಾಗಿ ದಾರಿ ತಪ್ಪಬಹುದೋ ಹಾಗೇ ಸ್ತ್ರೀಯರೂ ಸುಲಭವಾಗಿ ಭ್ರಷ್ಟರಾಗಬಹುದು. ಆದುದರಿಂದ ಮಕ್ಕಳಿಗೂ ಸ್ತ್ರೀಯರಿಗೂ ಕುಟುಂಬದ ಹಿರಿಯರ ರಕ್ಷಣೆಯೂ ಅಗತ್ಯ. ನೋಡಿ, ಇದರ ಅರ್ಥ ಏನಂದರೆ, ಯಾವ ಸಮಯದಲ್ಲಾದರೂ ಮಕ್ಕಳು ಕೆಟ್ಟ ದಾರಿಯನ್ನು ಹಿಡಿಬಹುದು, ಮನೆಯಲ್ಲಿರೋ ಹೆಣ್ಮಕ್ಳು ಸಹ ಕೆಟ್ಟ ದಾರಿಯಲ್ಲಿ ಹಿಡಿಬಹುದು. ಅವರು ಮಗಳೇ ಆಗಲಿ, ತಾಯಿನೇ ಆಗಲಿ, ತಂಗಿನೇ ಆಗಲಿ, ಹೆಂಡತಿನೇ ಆಗಲಿ, ಅಕ್ಕನೇ ಆಗಲಿ, ಯಾರೇ ಆಗಲಿ, ಅದು ದಾರಿ ತಪ್ಪಬಹುದು. ಆದರೆ ಅದನ್ನೆಲ್ಲ ತಡೆಯೋ ಶಕ್ತಿ ಇರೋದು ಮನೆಯಲ್ಲಿರುವ ಹಿರಿಯರ ರಕ್ಷಣೆ. ಅಂದರೆ ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿಗಳನ್ನು ಮಾತನ್ನು ಮಕ್ಕಳು ಕೂಡ ಕೇಳಬೇಕು, ಮಕ್ಕಳು ತಂದೆ ತಾಯಿಗಳನ್ನು ಮಾತನ್ನು ಕೇಳಬೇಕು. ಮನೆಯಲ್ಲಿ ಅಜ್ಜ ಅಜ್ಜಿ ಅತ್ತೆ ಮಾವ ಅಂತ ಹಿರಿಯರಿದ್ದರೆ ಮನೆಯೇ ನಂದ ಗೋಕುಲವಾಗುತ್ತೆ. ದಯಮಾಡಿ ಎಲ್ಲರೂ ಕೂಡ ತಂದೆ ತಾಯಿಗಳನ್ನು ಮಾತು ಕೇಳಿ, ತಂದೆ ತಾಯಿಯ ಮನಸ್ಸು ನೋಯಿಸುವಂಥ ಕೆಲಸವನ್ನು ಮಾಡಬೇಡಿ. ಹಿರಿಯರ ರಕ್ಷಣೆ ಅಗತ್ಯ. ಹಲವಾರು ಧಾರ್ಮಿಕ ವಿಧಿಗಳಲ್ಲಿ ಮಗ್ನರಾದ ಸ್ತ್ರೀಯರು ದಾರಿ ತಪ್ಪಿ ವ್ಯಭಿಚಾರಕ್ಕೆಂದು ಇಳಿಯುವುದಿಲ್ಲ. ಚಾಣಕ್ಯ ಪಂಡಿತನ ಪ್ರಕಾರ ಸ್ತ್ರೀಯರು ಸಾಮಾನ್ಯವಾಗಿ ಬಹಳ ಜಾಣರಾಗಿಲ್ಲವಾಗಿ ಅವರು ನಂಬಿಕೆಗೆ ಯೋಗ್ಯರಲ್ಲ. ಆದುದರಿಂದ ಧಾರ್ಮಿಕ ವಿಧಿಗಳ ಹಲವಾರು ಕೌಟುಂಬಿಕ ಸಂಪ್ರದಾಯಗಳಲ್ಲಿ ಅವರು ಸದಾ ಮಗ್ನರಾಗಿರಬೇಕು. ಅಂದರೆ ಧಾರ್ಮಿಕ ಸಂಪ್ರದಾಯಗಳಂದರೆ ಪೂಜೆ ಪುನಸ್ಕಾರ ವ್ರತಗಳನ್ನು ಪ್ರತಿಯೊಂದು ಹೆಣ್ಮಕ್ಳು ಮಾಡಿದರೆ, ಮನೆಯಲ್ಲಿ ಒಬ್ಬ ಹೆಣ್ಮಗಳು ವ್ರತ ಆಚಾರ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಇಡೀ ಸಂಸಾರವೇ ಉದ್ಧಾರವಾಗುತ್ತೆ. ಇಡೀ ಸಂಸಾರವೇ ಒಳ್ಳೆಯ ದಾರಿಯಲ್ಲಿ ಹೋಗುತ್ತೆ. ಒಳ್ಳೆಯ ಆರೋಗ್ಯಕರವಾದ ವಾತಾವರಣ ಕೂಡ ಮನೆಯಲ್ಲಿರುತ್ತೆ.
ಆದುದರಿಂದ ಧಾರ್ಮಿಕ ವಿಧಿ ಹಲವಾರು ಕೌಟುಂಬಿಕ ಸಂಪ್ರದಾಯಗಳಲ್ಲಿ ಅವರು ಸದಾ ಮಗ್ನರಾಗಿರಬೇಕು. ಹೀಗೆ ಅವರ ಪಾತಿವ್ರತ್ಯ ಮತ್ತು ಭಕ್ತಿಯ ವರ್ಣಾಶ್ರಮದ ವ್ಯವಸ್ಥೆಗೆ ಭಾಗವಹಿಸಲು ಯೋಗ್ಯವಾದ ಒಳ್ಳೆಯ ಜನತೆಗೆ ಜನ್ಮ ನೀಡುತ್ತದೆ. ಇಂತಹ ವರ್ಣಾಶ್ರಮದ ಧರ್ಮವು ವಿಫಲವಾದಾಗ ಸಹಜವಾಗಿ ಮಹಿಳೆಯರು ಪುರುಷರೊಂದಿಗೆ ಬೆರೆಯಲು ಸ್ವಾತಂತ್ರ್ಯವನ್ನು ದೊರೆಯುತ್ತಾರೆ. ಆಗ ವ್ಯಭಿಚಾರವೂ ಆಗಿ ಅನಪೇಕ್ಷಿತ ಜನತೆಗೆ ಸೃಷ್ಟಿಯಾಗಿ ಅಪಾಯವೂ ಉಂಟಾದರೂ ಆಗಬಹುದು. ಹೊಣೆಗೇಡಿ ಪುರುಷರು ಕೂಡ ಸಮಾಜದಲ್ಲಿ ವ್ಯಭಿಚಾರವನ್ನು ಪ್ರಚೋದಿಸುತ್ತಾರೆ. ಹೀಗೆ ಅನಪೇಕ್ಷಿತ ಮಕ್ಕಳು ಮಾನವ ಕುಲವನ್ನು ತುಂಬಿ ಯುದ್ಧ ಮತ್ತು ಕ್ಷಾಮಗಳ ಅಪಾಯವು ತಲೆದೋರುತ್ತದೆ. ಪ್ರತಿಯೊಂದು ಹೆಣ್ಣುಮಗಳು ವ್ಯಭಿಚಾರಕ್ಕೆ ಇಳಿದಳೆಂದರೆ ಅಲ್ಲಿ ಕೆಲವು ಹೆಣ್ಣುಮಕ್ಕಳದು ಮಾತ್ರ ತಪ್ಪಿರಲ್ಲ. ಎರಡು ಕೈ ತಟ್ಟಿದರನೇ ಚಪ್ಪಾಳೆ ಅಂದಂತೆ ಅದರಲ್ಲಿ ಗಂಡಸಿನ ಪಾತ್ರ ಕೂಡ ಅತಿ ಮುಖ್ಯವಾಗುತ್ತದೆ. ಒಂದು ಹೆಣ್ಣು ದಾರಿ ತಪ್ಪಿ ಅವಳು ವ್ಯಭಿಚಾರಕ್ಕೆ ಇಳಿದಿದ್ದಾಳೆ ಅಂದರೆ ಅದರಲ್ಲಿ ಗಂಡಸಿನ ಪಾತ್ರ ಅತಿ 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 ಮುಖ್ಯವಾಗಿರುತ್ತದೆ. ಗಂಡಸೇ ಬೇಡ, ಅವಳನ್ನು ತಂಗಿ, ಸಹೋದರಿ, ಅಕ್ಕ ಅಂತ ಭಾವಿಸಿದರೆ ಯಾವತ್ತೂ ಈ ಕೆಲಸ ನಡೆಯೋದಿಲ್ಲ. ಎಲ್ಲರೂ ಕೂಡ ಎಲ್ಲ ಹೆಣ್ಣುಮಕ್ಕಳನ್ನು ಒಳ್ಳೆ ಕಣ್ಣಿನಿಂದ ನೋಡಿ ಹೆಣ್ಣು ಮಕ್ಕಳಿಗೆ ಬೆಲೆಯನ್ನು ಕೊಟ್ಟು ಹೆಣ್ಣು ಮಕ್ಕಳನ್ನು ಕಾಪಾಡಿ. ಇವಾಗ ನೀವು ನೋಡ್ತಾ ಇದ್ದಾಗೆ ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳ ಪ್ರಕರಣ ಎಷ್ಟು ಅತಿರೇಕಕ್ಕೆ ಹೋಗಿದೆ ಅಂತ. ಆ ಮಗಳನ್ನು ಕಳೆದುಕೊಂಡ ತಂದೆ ತಾಯಿಯ ಮನಸ್ಸು ಎಷ್ಟೊಂದು ನೋವಾಗಿರಬಹುದು. ನಮ್ಮ ಮಕ್ಕಳು ಅಲ್ಲೋ ಇಲ್ಲೋ ಎಲ್ಲೋ ಬಿದ್ದಿದ್ದಾರೆ ಅಂದರೆ ಮನಸ್ಸು ಎಷ್ಟು ಚುರ್ರ ಅನ್ನುತ್ತೆ. ಅಂಥದ್ರಲ್ಲಿ ಅರಿಯದ ಮಗಳನ್ನು ಕಳೆದುಕೊಂಡು ಟಿ ವಿಯಲ್ಲಿ ಸದಾ ಅವಳ ವಿಚಾರವನ್ನು ನೋಡ್ತಾ ಇದ್ದರೆ ಅವರ ತಾಯಿ ಮನಸ್ಸು ಎಷ್ಟೊಂದು ನೋವಾಗಿರಬೇಕು. ಅದರಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಪಾತ್ರ ಕೂಡ ಇರುತ್ತಲ್ವ. ನಾವು ಕೂಡ ಹೆಣ್ಮಕ್ಕಳು ನಮ್ಮ ಮಕ್ಕಳೇ ಅಂತಲೂ ನಾವು ಭಾವಿಸ್ಬೇಕಲ್ವ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೈ ಮುಗಿದು ಬೇಡ್ಕೊತೀನಿ, ಪ್ರತಿಯೊಂದು ಹೆಣ್ಮಕ್ಳಿಗೂ ಬೆಲೆ ಕೊಡಿ. ಯಾವುದೇ ಹೆಣ್ಮಕ್ಳು ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂತ ನಿಮಗೆ ಗೊತ್ತಾದರೆ ನಿಮಗೆ ಕೈಲಾದಷ್ಟು ಸಹಾಯ ಮಾಡಿ ಹೆಣ್ಣುಮಕ್ಕಳನ್ನು ಕಾಪಾಡಿ. ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ಕಾಪಾಡುವ ಜವಾಬ್ದಾರಿ ಪ್ರಪಂಚದಲ್ಲಿರೋ ಪ್ರತಿಯೊಂದು ಗಂಡು ಮಕ್ಕಳ ಅಧಿಕಾರವಾಗಿದೆ, ಪುರುಷರ ಅಧಿಕಾರವಾಗಿದೆ. ಯಾವ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡದೆ ಅವರು ಕೂಡ ನಮ್ಮನೆ ಹೆಣ್ಮಕ್ಳು ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲ ಹೆಣ್ಣುಮಕ್ಕಳನ್ನ ನಿಮ್ಮ ಅಕ್ಕ ತಂಗಿರಂತೆ ಭಾವಿಸಿ ಎಲ್ಲರನ್ನು ಸುಖದಿಂದ ನೋಡ್ಕೊಳ್ಳಿ ಅಂತ ನಾನು ಈ 40ನೇ ಶ್ಲೋಕದ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಆದಷ್ಟು ಬೇಗ ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯದ ಪ್ರಕರಣಕ್ಕೆ ಆದಷ್ಟು ಬೇಗ ಮಾಡಿದಂಥ ಆ ಕೆಟ್ಟ ಹುಳುಗಳಿಗೆ ತಕ್ಕ ಶಾಸ್ತಿ ಆಗಲಿ. ಯಾವ ಹೆಣ್ಣುಮಕ್ಕಳಿಗೂ ಆ ಪರಿಸ್ಥಿತಿ ಬರೋದು ಬೇಡ. ಪ್ರತಿಯೊಂದು ಹೆಣ್ಣುಮಕ್ಕಳ ಜವಾಬ್ದಾರಿ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆ ಕೂಡಿದೆ ಅಂತ ಬೇಡ್ಕೊತೀನಿ.